ಐತಿ. ಎಲ್ಲಾ ಸಮಸ್ತ ಗ್ರಾಮದವ್ರು ಬಂದಾರ ಇಲ್ಲಿ. ಎಲ್ಲಾರು ಯಾಕೆ ಬಂದಾರಪ್ಪ ಅಂತಂದ್ರ ಈಗ ಸಣ್ಣ ಹುಡ್ರು ಈಗ 18 ವರ್ಷ ಒಳಗಿನ ಹುಡುಗರು ಸತೆ ಇಲ್ಲಿ ಕುಡುದು ತಮ್ಮದೇ ಆದ ಒಂದು ಅಹಿತಕರ ಘಟನೆಯನ್ನು ಮಾಡಾಕಿತ್ತಾರ. ಇಲ್ಲಿ ನಮ್ಮ ಬಸವೇಶ್ವರ ನಗರದೊಳಗ ರಾತ್ರಿ 4 ಮನೆಗೆ ನಿದ್ದಿಲ್ಲ. ಅಲ್ಲಿ ಕುಡುದು ಕಡ್ಲಿ ಚೀಲ ಹೊತ್ಕೊಂಡು ಹೋದ್ನೆ. ಅಲ್ಲಿ ಬಣವಿ ಬೆಂಕಿ ಹಚ್ಚಕತ್ತೀನಿ ಅನ್ನುವಂತ ಕಾರ್ಯವನ್ನು ನೀಡಾಕತ್ತಾವ. ತಯಾರು ಪಡೆಯೋದು ಮತ್ತೆ ಹೆಂಡ್ರಂ ಪಡೆಯೋದು ಇಂತ ಒಂದು ವ್ಯವಸ್ಥೆ ಆಗತೈತಿ. ಇದಕ್ಕೆ ನೀವು ದಯವಿಟ್ಟು ಅಬಕಾರಿ ಇಲಾಖೆಯವ್ರಿಗೆ ಯಾವ ರೀತಿ ಸೂಚನೆ ಕೊಡ್ತಿರೋ, ಪೊಲೀಸ್ ಇಲಾಖೆಯವ್ರಿಗೆ ಯಾವ ರೀತಿ ಸೂಚನೆ ಕೊಡ್ತಿರೋ ಸೂಚನೆ ಕೊಟ್ಟು ದಯವಿಟ್ಟು ನಮ್ಮೂರನ್ನ ಸರಾಯಿ ಮುಕ್ತ ಗ್ರಾಮನ್ನಾಗಿ ಮಾಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ. ಮನೆಯಲ್ಲಿ ಆಗ್ತಕ್ಕಂಥ ಕುಟುಂಬದಲ್ಲಿ ತೊಂದರೆಗಳನ್ನು ಅನುಭವಿಸಿ ಇವತ್ತು ಏನು ಪಂಚಾಯತಿ ಕಟ್ಟಿ ಹೋರಾಟ ಕೇಳಿದಾಗ ಅದನ್ನ ಆದಷ್ಟು ಬೇಗ ಸರ್ಕಾರ ಆಗಲಿ ಪಿಡಿಒರಾಗಲಿ ಇದನ್ನ ಗ್ರಾಮದಿಂದ ಮುಕ್ತ ಮಾಡಿ ಒಂದು ಒಳ್ಳೆ ಸಮಾಜಕ್ಕೆ ಒಂದು ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ. ಮತ್ತು ಇದು ಹೋರಾಟ ಇಷ್ಟಕ್ಕೆ ಇದು ಸ್ಥಗಿತ ಆದರೆ ನಾವು ಇದು ಸಂಬಂಧಪಟ್ಟಂತ ಏನು ಆರ್ ಬಿ ತಿಮ್ಮಾಪುರ ಅವರು ಇದಾರಲ್ಲ, ನಮ್ಮ ತಾಲೂಕಿನವರ ಆಗಿರುವಂಥ ಮಿನಿಸ್ಟರ್ ಆರ್ ಬಿ ತಿಮ್ಮಾಪುರ ಕೂಡ ನಾನು ಮನವಿಯನ್ನು ಸಲ್ಲಿಸ್ತೀವಿ ಮುಖಂಡರಿಂದ. ಮತ್ತೆ ಇದನ್ನ ಏನಪ್ಪಾ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅಬಕಾರಿ ಡಿಪಾರ್ಟ್ಮೆಂಟ್ ಶಾಮೀಲಾಗಿರೋದ್ರಿಂದ ಇಲ್ಲಿ ನಾವು ಏನೇ ಮಾಹಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಿದ್ರಾಗ ಅದು ಮತ್ತೆ ಅವ್ರು ಏನ್ ಮಾಡ್ತಾರೆ ಸರಾಯಿದವ್ರಿಗೆ ಅವ್ರಿಗೆ ಲಿಂಕ್ ಇರೋದ್ರಿಂದ ಇದು ಅತಿಯಾಗಿ ಫಾಸ್ಟ್ ಆಗಿ ಬೆಳೆದಿರೋದ್ರಿಂದ ಎಲ್ಲ ಗ್ರಾಮದಲ್ಲಿ ಸಣ್ಣ ಯುವಕರು ಆತ್ಮಹತ್ಯೆ ಮಾಡ್ಕೊಳಕ್ತಾರ, ರೈತರ ಹೊಲಕ್ಕೆ ಬೆಂಕಿ ಹಚ್ಚಾಕತ್ತಾರ. ಇದೇನಪ್ಪಾ ಸಮಾಜದ ಮೇಲೆ ಪರಿಣಾಮ ಆಗಿರೋದ್ರಿಂದ ಇದು ಆದಷ್ಟು ಬೇಗ ಮುಕ್ತವಾಗ್ಲಿ, ಎಲ್ಲ ಒಂದು ಗ್ರಾಮದ ಜನತೆಗೆ ಒಂದು ನೆಮ್ಮದಿಯ ವಾತಾವರಣವನ್ನು ತಂದುಕೊಡ್ಲಿಕ್ಕೆ ನಾವು ಕೇಳ್ತೀವಿ. ಶಿವಮ್ಮ ಎರೆಂಚಿನ ಕನ್ನಡ ಫಿಲ್ಮ್ ಸದಸ್ಯ ಮಾತಾಡೋದು ಏನಂದ್ರೆ, ಈಗ ಆತ್ಮಹತ್ಯೆ ಜನರು ಮಾಡ್ಕೊಳಕ ನಮಗ್ ಮನಸ್ಸು ತುಂಬಾ ನೋವಾಗೈತ್ರಿ. ನಾವು ಅನುಭವಿಸಿ ಈಗ 5-6 ವರ್ಷ ಆತ ನಾವು ಬಂದ್ ಮಾಡ್ರಿ ಕೈ ಮುಗಿತೀವಿ ಅಂತ ಪಂಚಾಯತಿ ತಿಳಿಸಿ ನಮ್ಗೆ ಸಾಕಾಗಿ ಹೋಗೈತಿ. ಇಲ್ಲಿಗೆ ಮಿಕ್ಕಿ ಬಿಟ್ಟತಿ. ಸರ್ಕಾರ ಎಲ್ಲಾ ತಂದೆಯರು, ಪೊಲೀಸರು, PS ಎಲ್ಲರೂ ಇದನ್ನ ಮನವರಿಕೆ ತಗೋಬೇಕು. ಇದನ್ನ ಆದಷ್ಟು ಸಹಾಯ ಮಾಡ್ಬೇಕು. ಹೆಣ್ಮಕ್ಳ ಜನ್ಮ ನೋವು ಬಾಳ ನೋವು ತಡ್ಕೊಂಡಾರ್ದ ನಾವ್ ಇವತ್ತು ಪಂಚಾಯತಿಗೆ ಹೋರಾಟಕ್ಕೆ ಎಲ್ಲಾ ಹೆಣ್ಮಕ್ಳು ಸದಸ್ಯರು ಬಂದೀವಿ. ಈ ಊರಾಗ ಮದ್ಯಪಾನ ನಡಿಬಾರ್ದು. ಇದನ್ನ ಬೇಡ್ಕಣ ದಯವಿಟ್ಟು ಪಿಡಿಆರ್ಗೆ, ಪೊಲೀಸರಿಗೆ ಮತ್ ರಾಯರೆಡ್ಡಿ ಸಿದ್ದರಾಮಯ್ಯರಿಗೆ ಸತ್ಯ ಮೊನ್ನೆ ಇದನ್ನ ಸಭಾದಾಗ ನಾ ಇದನ್ನ ತಿಳಿಸಿನಿ. ಮಮತಾ ರಾಯರೆಡ್ಡಿಗೆ ಮೊನ್ನೆ ನಾನು ಸನ್ಮಾನ ಕರೆದ್ರು, ಸನ್ಮಾನ ಮಾಡೋ ದೊಡ್ಡ ಸ್ಥಾನ ಅಲ್ಲಿವ. ನಾನಂತ ಹೆಣ್ಮಕ್ಳು ಮುಂದೆ ಬೆಂದಾಕತ್ತಾರ ನಮ್ಮ ಊರಲ್ಲೇ. ಇದನ್ನ ಬಂದ್ ಮಾಡಿಸ್ಬೇಕು ನೀನಂತ ಮಮತಾ ರಾಯರೆಡ್ಡಿಯವ್ರಿಗೆ ನಾ ಬೇಡ್ಕೊಂಡಿನಿ. ದಯವಿಟ್ಟು ಇದನ್ನ ನೀವು ಬಂದ್ ಮಾಡ್ಬೇಕು. ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀನಿ. ಅವ್ರಿಗೂ ನೋವು ಆದದ್ದು ಬೇರೆಲ್ಲ, ನಮಗೂ ನೋವು ಆದದ್ದು ಬೇರೆಲ್ಲ. ನೀನು ಒಬ್ಬ ಸದಸ್ಯ ಕುಡುದು ಹೆಂಡತಿ ಹೊರಗೆ ಹಾಕ್ಯಾನ, ಆಕಿ ಎಷ್ಟು ನೋವು ಮಾಡ್ಕೊಂಡ್ರ ಅನ್ನೋದು ನಮ್ಮ ಮನಸ್ಸಿಗೆ ತ್ರಾಸ ಆಗೈತಿ. ನಾವು ಒಂದು ಹೆಣ್ಣು ನೋಡ್ರಿ, ಹೆಣ್ಣಿಂದ ತಾಯಿ, ನಿಮ್ಮ ತಾಯಿ ಆದ್ರೂ ಹೆಣ್ಣು, ನಾವಾದ್ರೂ ಹೆಣ್ಣು, ಅತ್ತಂಗಿರಾದ್ರೂ ಹೆಣ್ಣು. ಈ ನೋವು ಯಾರಿಗೆ ಆಗಬಾರ್ದು. ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀನಿ. ಈ ಊರಾಗ ಮದ್ಯಪಾನ ನಡಿಬಾರ್ದು ಅನ್ನಂತಾನೆ. ಕಡ್ದು ಮಾತಾಡಕ ಮತ್ತೆ ಹಿರಿಯರ ರೊಕ್ಕ ಕೊಟ್ಟು ದುಡ್ಯಕ್ ಕಳ್ಸ್ಕೊಂತಾರ, ರೊಕ್ಕ ಕೊಡ್ತಾರ, ಕುಡ್ದು ಮನ್ಯಾಗ ಕೊಡ್ತಾರ. ಮನೆ ಹಾಳಾಗಿದಾವ್, ಅಲ್ಲಿರೋಳಗೆ ಕಾಣಲ್ಲ. ಈಗ ಸರಿಯಾಗಿ ಮುಕ್ತ ಮಾಡೋದು ಗ್ರಾಮ ಮಾಡ್ಬೇಕಂತ ಈಗಾಗಲೇ ಹಿಂದೆ ಬಂದಾದ್ರೂ ಕೂಡ ಏನಾಗಿತ್ತಂದ್ರ ನಾಮಕ್ಕೂ ಅಷ್ಟ ಆಗೈತಿ ಹೊರತಾಗಿ ಇದು ಅಧಿಕೃತ ಆಗಿ ಬಂದಾಗಿಲ್ಲ. ಕಾರಣ ಏನಪ್ಪ ಅಂತಾರ, ನನ್ನ ಹೆಸರು ಹೇಳೋದು ಮಾಧ್ಯಮ ಐತಿ, ಇವಾಗ ರೆಕಾರ್ಡ್ ಆಗತ್ತ, ನಾನು ಹೇಳಲ್ಲ. ಈಗ ಆಲ್ರೆಡಿ ಹಿರಿಯರೊಳಗ ಹಿರಿಯರು ಸರಿ ಇಲ್ಲ ಅಂತ ಹೇಳಿ ಮ್ಯಾಲಿಂದ ನನಗೆ ಬಂದೈತಿ, ಏನು ಮೆಸೇಜ್ ಬಂದಿದ್ದ ಕಾರಣ ಇದು ಆಯ್ತು. ಏನು ಮಾಡಿದ್ರು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಭಾಗಿಯಾಗಿದ್ದಿಲ್ಲ. ನೀವು ಪುನಃ ಈಗ ಎಷ್ಟೋ ಜನ 50ರಿಂದ 60 ಜನ ಯುವಕರು ಕೊಡ್ತಾರೆ. 50 ಜನ ಸತ್ತಿಂದ ಇವ್ರೆಲ್ಲ ಪಾಪ ಇಷ್ಟು ಸಣ್ಣ ಮೇಲೆ ಈಗೆಲ್ಲ ಒಂದು ಗ್ರಾಮದವ್ರಿಗೆ ಎಚ್ಚರಿಕೊಂಡು ಒಂದು ಭಾಷೆ ಯಾವಾಗ ಬಂದೈತಪ್ಪ, ಈಗ ಒಂದು ಗ್ರಾಮ ಪಂಚಾಯತಿ ಬಂದು ಒಂದು ಪ್ರತಿಭಟನೆ ಮಾಡೋಂಥ ಸ್ಥಿತಿ ಒಳಗೆ ಬಂದೈತಂತ ನನ್ನ ಲೆಕ್ಕದಾಗ. ಈಗೇನೈತಿ,
ನೀವು ಎಲ್ಲ ಗ್ರಾಮದವ್ರಿಗೆ ಒಂದು ಕರೆಕ್ಟ್ ಆಗಿ ಅಧಿಕೃತ ಬಂದಾಗ ತಾನೇ ಇರ್ಬೇಕು. ಬಂದು ಒಂದ್ ವೇಳೆ ಇವತ್ತು MLA ಆಗಲಿ MP ಆಗಲಿ PS ಆಗಲಿ ಬೇಕಾದಾಗಲಿ ಅದು ಯಾವತ್ತ ಮಣಿಲಾರ್ದಂತಾಗ ಅವು ಏನಾರು ಇದ್ನಿ ಅಂದ್ರೂ ಅದಕ್ಕೆ ಬಂದ್ ಮಾಡೋಂಥ ವ್ಯವಸ್ಥೆ ಕರೆಕ್ಟ್ ಆಗಿ ನಾವು ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೇನೈತಿ ನಮ್ಮ PDO ಸಾಹೇಬ್ರು ಅದಾರ. ಈ ಮನ್ಯಾಗ ಏನ್ ಬರ್ತಾರೆ ನಾನು ನಿಮ್ಗೆ ಓದಿಲ್ಲ, ಅವ್ರ ಮನ್ಯಾಗ ನಾವು ಓದಿ ಆ ಮನ್ಯಾಗ ತಪ್ಪಿರ್ಲಿ ಸರಿ ಇರ್ಲಿ ಅದೇನಿದ್ರು ನೀವು ಅದನ್ನ ಕೂಡ ಬಂದ್ ಮಾಡೋಂಥ ವ್ಯವಸ್ಥೆ ಆಗ್ಬೇಕು. ಅಧಿಕಾರಿ ಇಲಾಖೆ ಗಮನಕ್ಕೆ ತರೋಂಥ ವ್ಯವಸ್ಥೆ ಆಗ್ಬೇಕು. ಅದ್ರ ಜೊತೆಯಲ್ಲಿ ನೀವು ಯಾರಿಗೆ ತಲುಪಿಸೋಂಥ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಹಿಂಬರ ಏನು ಅವ್ರು ಯಾರು ಬರ್ತಿರ್ತ ಅವ್ರಿಗೆ ಹಿಂಬರ ಬರೋಂಥಾಗ ಅದು ಏನಾಗೈತಿ, ಏನ್ ಉತ್ತರ ಆಗ್ತದೆ, ಯಾವ ಇಲಾಖೆ ಕಳಿಸಿದ್ವಿ ಏನಾಗೈತಿ ಅನ್ನೋದು ಅವ್ರನ್ನ ತಲುಪಿಸೋಂಥ ವ್ಯವಸ್ಥೆ ಮಾಡಿ ಶೀಘ್ರ ಮಾಡೋಂಥ ವ್ಯವಸ್ಥೆ ಆದಷ್ಟು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಚಿವರನ್ನ ಮುಖ್ಯಮಂತ್ರಿನ ಭೇಟಿಯಾಗಿ ಹೆಚ್ಚಿನ ಪ್ರಮಾಣದಾಗ ಇಲ್ಲಿ ಬಂದ್ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದ್ರೊಳಗೆಲ್ಲ ಯಾರ್ದಾರ ಹಿರಿಯರ್ ತೀವ್ರ ಅಥವಾ ಅದ ಆಯ್ತು ಇದ ಆತಂದ್ರ ನಾ ಕೇಳವನಲ್ಲ. ನಾನು ಅದೇನಿದ್ರೆ ಅವ್ನ ಎಲ್ಲಿ ಮುಟ್ಟಿಸ್ಬೇಕು ನಾ ಮುಟ್ಟಿಸಿ ತೋರಿಸ್ತೇನೆ, ಮಾಡಿ ತೋರಿಸ್ತೀನಿ. ನಾನು ಬಾಯಲ್ಲೇ ಮಾತಾಡಲ್ಲ ಅಂತ ಹಿರಿಯ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕುಡಿದ್ರೆ ಹಿಂಗ್ ಮಾತಿನ ರಿಕಾರ್ಡ್ ಆಗತ್ತೆ. ಅದ್ರ ಹುಡ್ರು ಸಣ್ಣ ಸಣ್ಣ ಹುಡ್ರು ಬಂದ್ ಆಗ್ಲೇಬೇಕದ. ಬಿಸಿ ಕರ್ಸ್ರಿ ಈಗ ನೋಡ್ರಿ ಅಂದಪ್ಪ ಗೋಳೂರ್ ಅವ್ರ ಒಂದ್ ಮಾತು ಹೇಳಿದ್ರೆ ನಮ್ ಮೂರ್ ಹಿರಿಯರು ನಮಗ್ ಸಪೋರ್ಟ್ ಮಾಡಲ್ಲ ಅಂತಂದ್ರ ಅದು ಇಲ್ಲ. ಈ ಸಲ ನಿನ್ನೆ ನಾನು ಎಲ್ಲಾ ಊರ್ ಹಿರಿಯರ್ನು ಕೂಡ ಮಾತಾಡಿ ಮಾಡ್ಕೊಂತ ಅಡ್ಡಾಡ್ತಾರ. ಹಂಗಲ್ಲ, ಈ ಊರ್ ಹಿರಿಯರು ನೀನು ಸಪೋರ್ಟ್ ಮಾಡ್ಯಾರ ಅಲ್ಲ, ನೀನು ಸಪೋರ್ಟ್ ಮಾಡ್ಯಾರ. ಅವ್ರು ಬಂದಿರಕ್ಕಿಲ್ಲ, ನಾನು ನಿನ್ನೆ ಹೇಳಿದವ್ರಿಗೆ ಅವರು ಕೂಡ ಸಪೋರ್ಟ್ ಮಾಡ್ರಿ. ಅಂದಪ್ಪರ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ನಾವು ನಿಮ್ಮಿಂದ ಅದೀವಿ. ಸರ ಈ ಮನವಿನ ಸ್ವಲ್ಪ ಓದಿ ಹೇಳ್ತ ನೋಡ್ರಿ ಎಲ್ಲಾ ಜನರಿಗೆ ಗೊತ್ತು. ರೈತ ಸಂಘದ ಮುದಿಯಪ್ಪ ಫಕೀರಪ್ಪ ನಾಗರೆಡ್ಡಿ ಅವರೇ ಮತ್ತು ಹಿರಿಯ ಸದಸ್ಯ ಮಾಲ್ಯ ಹನುಮಂತಪ್ಪ ಅವರೇ, ಅಂದಪ್ಪ ಗೋಳೂರ್ ಹೆಸರು ಯಾರ್ದು ಇನ್ನೂ ಪರಿಚಯ ಇಲ್ಲ. ಶಿವಮ್ಮ ಅವರೊಂದು ಹೆಸರು ಕೇಳಿದ್ದೆ, ಅದ್ರ ನೋಡಿರ್ಲಿಲ್ಲ. ಶಿವಮ್ಮ ಅವರಿಗೆ ಇವತ್ತು ನೋಡೋ ಭಾಗ್ಯ ಸಿಕ್ಕೈತಿ ನಮ್ಗ. ಮುಖ್ಯ ಅಂದ್ರೆ ಇದು ತಾವೇನ್ ಕಳಿಸಿದಿರಲ್ಲ, ಇದನ್ನ ನಮ್ಮ ಇಲಾಖೆ ಇದರಲ್ಲಿ ತಮಗೂ ಗೊತ್ತಿದೆ. ಇದು ತಾವು ಲೆಟರ್ ಅಲ್ಲೇ ಮೆನ್ಷನ್ ಮಾಡಿರಿ. ಬೇರೆ ಇಲಾಖೆ ಸಹಕಾರದೊಂದಿಗೆ ಅವರಿಗೆ ನಾವು ಮಾಹಿತಿಯನ್ನು ಮುಟ್ಟಿಸಿ ತುರ್ತು ಕ್ರಮ ಕೈಗೊಳ್ಳುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತೇವೆ. ಮುಖ್ಯವಾಗಿ ಅಂದ್ರೆ ಇದು ಇಲ್ಲಿ ಜನರೇ ಶಕ್ತಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ಶಕ್ತಿ. ಸೊ ಇದರಲ್ಲಿ ಮುಖ್ಯವಾಗಿ ಮೊದಲು ಮಾಡಬೇಕಾಗಿದ್ದು ಕಾಯ್ದೆ ಅನುಸಾರ ಕ್ರಮ ಕೈಗೊಳ್ಳೋದು ಒಂದನೇ ವಿಷಯ. ಎರಡನೇ ವಿಷಯ ಸಾಮಾಜಿಕವಾಗಿ ಪರಿವರ್ತನೆ ತರೋದು ಎರಡನೇ ವಿಷಯ. ಸಾಮಾಜಿಕವಾಗಿ ಪರಿವರ್ತನೆ ತರೋದು ಅಂದ್ರೆ ಉದಾಹರಣೆಗೆ ಸುಮಾರಷ್ಟು ಸಂಘ ಸಂಸ್ಥೆಗಳು ಇದರಡಿಯಲ್ಲಿ ಕೆಲಸ ಮಾಡ್ತಾರೆ. ರೈತ ಸಂಘಗಳು ಕೂಡ ಅವ್ರ ರೈತರದ್ದು ಅಷ್ಟೇ ಇದು ಅಲ್ಲದೆ ರೈತರ ಆರೋಗ್ಯದ ಕಡೆ ಕಾಳಜಿ ವಹಿಸುವಂತ ಈ ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತವೆ. ನಾವು ಏನ್ ಮಾಡ್ತೇವೆ ನಮ್ಮ ವತಿಯಿಂದ ಮತ್ತು ನಮ್ಮ ಇಲ್ಲಿ ಬರುವಂತ ಆರೋಗ್ಯ ಇಲಾಖೆ ವತಿಯಿಂದ ನಾವು ಇದಕ್ಕೆ ಜಾಗೃತಿ ಮೂಡಿಸುವಂತ ಒಂದು ಬ್ಯಾನರ್ ಅನ್ನ ಪ್ರಮುಖ ಜಾಗದಲ್ಲಿ ಹಾಕುವಂತದ್ದನ್ನ ಮಾಡ್ತೇವೆ. ಜಾಗೃತಿ ಅಂದ್ರೆ ಮದ್ಯಪಾನದಿಂದ ಏನೇನ್ ದುಷ್ಪರಿಣಾಮಗಳಾಗ್ತವೆ, ಅದರ ಸೇವನೆಯಿಂದ ಏನೇನು ದುಷ್ಪರಿಣಾಮ ಸಾಮಾಜಿಕ ಮತ್ತು ಆರೋಗ್ಯದ ಮೇಲೆ, ಸಮಾಜದ ಮೇಲೆ, ಆರ್ಥಿಕವಾಗಿ ಯಾವ ರೀತಿ ದುಷ್ಪರಿಣಾಮಗಳು ಆಗ್ತವೆ ಅನ್ನೋದನ್ನ ನಾವು ನಮ್ಮ ಇದ್ರ ಮೂಲಕ ಜಾಗೃತಿ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೆ ಎಲ್ಲಾ ಇಲಾಖೆ, ಈ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಅವರಿಗೆ ಇದನ್ನ ಪತ್ರ ಬರೀತೇವೆ. ತಾವ್ ಹೇಳ್ದಂಗೆ ಮುಂದೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದರ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅಂದ್ರೆ ಆಡಳಿತ ಅಧಿಕಾರಿ ಇದ್ದಾರೆ, ಅಧ್ಯಕ್ಷರ ಜಾಗದಲ್ಲಿ ಇದ್ದಾರೆ. ನಮ್ಗೆ ಆಡಳಿತ ಮಂಡಳಿ ಇರ್ಲಾರ್ದ ಕಾರಣ ಈಗ ನಾವು ಅಧಿಕಾರಿಗಳ ಮೂಲಕನೇ ಮಾಡಿಸ್ಬೇಕಾಗತ್ತೆ. ಇದನ್ನ ನಾವು ನಮ್ಮ ಪ್ರಯತ್ನ ಮೀರಿ ಮಾಡ್ತೇವೆ. ಅಗತ್ಯ ಬಿದ್ರೆ ನಾವು ಆ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡು ಒಂದು ಗ್ರಾಮ ಸಭೆನೂ ಮಾಡ್ತೇವೆ ತಮ್ಮ ಎರೆಹಂಚನಾಳ ಗ್ರಾಮದಲ್ಲಿ. ಆದ್ರೆ ಇದಕ್ಕೆ ಯಾವುದೇ ಇಲಾಖೆಯವರು ಏನೇ ಪ್ರೋತ್ಸಾಹ ಮಾಡಿದ್ರು ನಾವು ಒಂದು ಇತಿಮಿತಿಯಲ್ಲಿ ಕೆಲಸ ಮಾಡ್ತೇವೆ. ತಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನನ್ಗೆ ನನ್ನದೇ ಆದ ಇತಿಮಿತಿಗಳಿದಾವೆ. ನನ್ನ ಗ್ರಾಮ ಮಟ್ಟದಲ್ಲಿದೆ, ನನ್ಗೆ ಆದಂತ ಸೀಮಿತ ಅಧಿಕಾರಗಳಿದಾವೆ. ಫುಲ್ ಅಧಿಕಾರಗಳಿಲ್ಲ, ಸೀಮಿತ ಅಧಿಕಾರಗಳಿದಾವೆ. ಎಲ್ಲರಿಗೂ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಅಷ್ಟೇ ಸೀಮಿತ ಅಧಿಕಾರಿಗಳಿದಾವೆ. ನಮ್ಮ ಇತಿಮಿತಿಯಲ್ಲಿ ನಾವು ಇದನ್ನ ಪ್ರಯತ್ನ ಮೀರಿ ತಮ್ಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ರೆ ಇದಕ್ಕೆ ಮುಖ್ಯ ಅಂದ್ರೆ ಎಲ್ಲ ತಾವುಗಳು. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿರೋರು, ನಿಮ್ ಬಾಜು ಇರೋರು, ನಿಮ್ ದೋಸ್ತರು, ನಿಮ್ಮ ಅಣ್ತಮ್ಮರು, ನಿಮ್ಮ ಅಳಿಯರು, ನಿಮ್ಮ ಅಕ್ಕ ತಂಗಿಯರು ಯಾರೇ ಇರ್ಬೋದು, ಅವರಿಗೆ ಇದನ್ನ ತಿಳಿಸಿ ಹೇಳಿ
ಅವರಿಗೆ ಇದನ್ನ ಬಿಡಿಸುವಂತ ಪ್ರಯತ್ನಗಳನ್ನ ಮಾಡಬೇಕು. ಬಹಳಷ್ಟು ಮಧ್ಯವರ್ಜನ ಶಿಬಿರಗಳಿದಾವೆ. ಉದಾಹರಣೆಗೆ ನಮ್ಮ ತಳಕಲ್ ಗ್ರಾಮದಲ್ಲಿ ಧರ್ಮಸ್ಥಳ ಸಂಘದ ವತಿಯಿಂದ ಮಾಡಿದ್ರು. ಎಷ್ಟೋ ನಾನ್ ನೋಡ್ದಂಗೆ ದಿನ ಬೆಳಿಗ್ಗೆನೆ ಕುಡ್ಕೊಂಡಿರ್ತಿದ್ರು. ಇವತ್ತು ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಮತ್ತು ಕೆಲವೊಬ್ರು ವಾಪಸ್ಸು ಸ್ಟಾರ್ಟ್ ಮಾಡಿದ್ದಾರೆ. ಅದು ಬೇರೆ ವಿಷಯ ಅವ್ರವ್ರದ್ದು. ಆದ್ರೆ ಇದರಲ್ಲಿ ಮುಖ್ಯ ಪರಿವರ್ತನೆ ಆಗ್ಬೇಕಾಗಿರೋದು ಸಾಮಾಜಿಕ ಪರಿವರ್ತನೆ. ಅದನ್ನ ತಮ್ಮ ವತಿಯಿಂದ ಮಾಡ್ರಿ ಅಂತ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ವಿನಂತಿ ಮಾಡ್ತೇನೆ. ನಾವೇನು ಅಧಿಕಾರದ ವತಿಯಿಂದ, ಅಧಿಕಾರಿಗಳ ವತಿಯಿಂದ ಇದನ್ನೇನು ಫೋರ್ಸ್ಫುಲಿ ಕಾಯ್ದೆ ಅನುಸಾರ ಏನ್ ಬಂದ್ ಮಾಡೋದಿದೆ ಅದನ್ನ ನಾವು ಕೆಲಸ ಮಾಡ್ತೇವೆ. ಆದ್ರೆ ನಾವು ಇದನ್ನ ಏನೇ ಮಾಡಿದ್ರು ಕೂಡ ಜನರ ಮನಸ್ಸು ಸಾಮಾಜಿಕವಾಗಿ ಪರಿವರ್ತನೆ ಆಗದೆ ಇದು ಯಾವ್ದು ಆಗಲ್ಲ. ಅದನ್ನೆಲ್ಲ ತಾವು ಪ್ರಯತ್ನ ಮಾಡ್ರಿ. ನಮ್ಮ ಇದು ಏನು ಇಲಾಖೆಗೆ ಕಳಿಸಿ ಇದನ್ನ ಏನ್ ಪ್ರಯತ್ನ ಮಾಡೋದಿದೆ ಅದನ್ನ ನಾನು ಸಂಪೂರ್ಣ 100% ಎಫರ್ಟ್ ಹಾಕಿ ಮಾಡ್ತೇನೆ. ತಮ್ಗೆಲ್ಲರಿಗೂ ತಮ್ಮ ಸಹಕಾರನು ಇದರಲ್ಲಿ ಮುಖ್ಯ. ಬಂದು ಬರೀ ಪಿಡಿಒರಿಗೆ ದೂರಿದ್ರೆ ಆಗೋದಿಲ್ಲ. ಯಾಕಂದ್ರೆ ನಾ ಹೇಳೇನೆ, ನನ್ಗೆ ಆದಂತ ಲಿಮಿಟ್ಸ್ ಇದಾವೆ. ಸೊ ನಿಮ್ಮೆಲ್ಲರ ಸಹಕಾರ ಇದ್ರೆ ಏನಾದ್ರೂ ಕೂಡ ಸಾಧನೆ ಮಾಡಬಹುದು. ತಾವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ಆಶಿಸ್ತಾ ಇದಕ್ಕೆ ನಾನು ಕೈ ಜೋಡಿಸ್ತೇನೆ. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದರಾಗಿ ಯಾರು ನೀವು ಮಾಡುವಂತವ್ರದ್ದು ಏನಾದ್ರು ನನಗೆ ಹೆಸರುಗಳನ್ನ ಕೊಟ್ರೆ, ಅವ್ರ ಅಧಿಕೃತ ಅಂಗಡಿಗಳಿದ್ರೆ ನಮ್ಮ ಏನಿದಾವೆ ಲೈಸೆನ್ಸ್ ಕೊಡುವಂಥದ್ದು ಅಂಥವು ಏನಿದಾವೆ ಅಂಥದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ, ಈಗ ಉದಾಹರಣೆಗೆ ಮನೆಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಅಧಿಕೃತ ಅದು ಏನಾರ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಲೈಸೆನ್ಸ್ ಬಂದ್ ಮಾಡುವಂತದ್ದು ಅಂತ ಕ್ರಮ ಕೈಗೊಳ್ಳಬಹುದು. ಅಂದ್ರೆ ಅಬಕಾರಿ ಲೈಸೆನ್ಸ್ ಇರಲ್ಲ, ನಮ್ಮ ಟ್ರೇಡಿಂಗ್ ಲೈಸೆನ್ಸ್ ಇರ್ತಾವೆ, ನಮ್ಮ ವ್ಯಾಪಾರ ಲೈಸೆನ್ಸ್ ಇರ್ತಾವ. ಇದು ಮಾಡಿದಾಗ ಸಣ್ಣ 1-2 ಕುಡಿದ ನಿಷೇಧ ಏನನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಮಕ್ಕಳ ಜೀವನ ಹಾಳ, ನೆಂಟರ ಜೀವನ ಹಾಳ ಅಂತಾವು ಬಹಳ ನೋಡಿದವ್ರಿ. ಅದು ಒಂದು ಪುಟ್ಟ ಬದಲಿ ಈಗ ಸ್ಪಾಟ್ ಅಂತಂದ್ರೆ ಇಲ್ಲಿ ಪಂಚಾಯತಿಂದ ಹೆಂಗೆ ಬರ್ರಿ, ನಾನು ಎಲ್ಲ ಎಕ್ಸಾಂಪಲ್ ಕೇಳ್ರಿ. ನಾವು ನೋಡಿರ್ತೇವೆ, ಏನಿದೆ ಅಂತ ನಾವು ನೋಡಿರ್ತೇವೆ, ನೀವು ನೋಡಿರ್ತಾರೆ. ಕರ್ಕೊಂಡು ಹೋಗ್ಬೇಕು. ಬೇಡ